Hello friends, welcome back to my YouTube channel. ಸೊ KS ಅದೊಂದು ಏನ್ ನೋಟಿಫಿಕೇಶನ್ ರಿಲೀಸ್ ಆಗಿತ್ಲಾ ಅವಾಗಿಂದನೂ ಪರೀಕ್ಷೆ ಬಗ್ಗೆ ಬರೀ ಗೊಂದಲಗಳಾಯ್ತು, ಪೋಸ್ಟ್ಪೋನ್ಗಳಾಯ್ತು, ಆಮೇಲೆ ಪರೀಕ್ಷೆ ನಡೆದಾಯ್ತು. ಬಟ್ ಪರೀಕ್ಷೆನೂ ರದ್ದಾಗಿ ಈಗ ಅಗೇನ್ ರೀ ಎಕ್ಸಾಮ್ ಆದ ಡಿಸೆಂಬರ್ 29ಗೆ. ಆ ಪರೀಕ್ಷೆನೂ ನಡೀತದನೋ ಇಲ್ಲೋ ಅನ್ನೋದ್ರೊಳಗನ ಲಾಸ್ಟ್ ಪರೀಕ್ಷೆಗೆ ಕೇವಲ 15 ದಿನಗಳ ಅಷ್ಟನ ಉಳಿದವು. ಬಟ್ ಒಂದು ಖುಷಿಯ ಸಂಗತಿ ಏನಂತಂದ್ರ ಏನು ಕೋರ್ಟ್ ಒಳಗ ಸ್ಟೇ ಇತ್ತಲ್ಲ, ತಡೆದ್ನೆ ಇತ್ತಲ್ಲ, ಆ ಒಂದು ಸ್ಟೇ ವೆಕೇಟ್ ಆಗೈತಿ, ತಡೆಯಾದ್ನೆ ತೆರವಾಗೈತಿ. ಹಿಂಗಾಗಿ ಪರೀಕ್ಷೆ ಡಿಸೆಂಬರ್ 29ಕ್ಕ ನಡೆಯುವಂತ ಚಾನ್ಸಸ್ ಬಹಳ ಐತಿ. ಸೊ ಕನ್ನಡ ಮಾಧ್ಯಮ ಒಳಗ್ ಬರೆದಂತ ವಿದ್ಯಾರ್ಥಿಗಳು, ಪ್ರಿಪರೇಷನ್ ಮಾಡಿದಂತ ವಿದ್ಯಾರ್ಥಿಗಳು ಒಂಥರ ಸ್ಟ್ರೆಸ್ ಬಹಳ ಆಗಿದ್ರಿ ಈ ವಿಚಾರದೊಳಗ. ಇನ್ ಕೇಸ್ ವೆಕೇಟ್ ಆಗ್ಲಿಲ್ಲ ಅಂದ್ರ ಸ್ಟೇ ಮಾಡೋದು, ಅದ ಪರೀಕ್ಷೆ ಕಂಟಿನ್ಯೂ ಆತಂದ್ರ ನಮ್ದೊಂದು ಚಾನ್ಸ್ ಮಿಸ್ ಆಯ್ತಲ್ಲ, ಈ ತರ ಒಂದು ಸ್ಟ್ರೆಸ್ ಒಳಗಿದ್ರು. ಅವ್ರಿಗೆಲ್ಲ ಒಂದು ಖುಷಿಯ ವಿಷಯನ ಅಂತ ಹೇಳ್ಬಹುದು. 29ಗೆ ಪರೀಕ್ಷೆ ನಡೆಯೋ ಆಲ್ಮೋಸ್ಟ್ ಚಾನ್ಸಸ್ ಐತಿ, ಯಾಕಂದ್ರೆ ತೆರೆ ವೆಕೇಟ್ ಆಗೈತಿ. ಬಟ್ KPSC ಕಡೆಯಿಂದ ಅಧಿಕೃತವಾದಂತ ಮಾಹಿತಿ ಇನ್ನು 2 days ಒಳಗ್ ರಿಲೀಸ್ ಆಗ್ತದ. ಅಂಡ್ ಬಿಫೋರ್ 29ಕ್ಕೆ ಎಕ್ಸಾಮ್ ಇರೋದ್ರಿಂದ ಒಂದು 5-6 ಅಥವಾ 1 week ಬಿಫೋರ್ ಅಡ್ಮಿಟ್ ಕಾರ್ಡ್ ಅನ್ನು ರಿಲೀಸ್ ಆಗ್ತೈತಿ. ಅಂಡ್ ಇನ್ ಬಿಟ್ವೀನ್ KPSC ಏನ್ ಮಾಡೈತಂದ್ರೆ ಒಂದು ಆನ್ಯುವಲ್ ಕ್ಯಾಲೆಂಡರ್ ಏನ್ ರಿಲೀಸ್ ಮಾಡ್ತೈತಲ್ಲ, ಅಲ್ಲಿ KS ಅದೊಂದು ಮೇನ್ಸ್ ಪರೀಕ್ಷೆ ಮಾರ್ಚ್ 28, 29, ಏಪ್ರಿಲ್ 1, 2ರಂದ ಒಂದು ಮೇನ್ಸ್ ಎಕ್ಸಾಮಿನೇಷನ್ ಅನ್ನು ನಡೆಸ್ತೇವಂತ ಹೇಳನು ಒಂದು ಡೇಟ್ ಅನ್ನು ಅನೌನ್ಸ್ ಆಗೈತಿ. ಹಿಂಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೊಡ್ರಿ. ಮೇನ್ಸ್ ಅದೊಂದು ಡೇಟ್, ಅಲ್ಲಿ ಡೇಟ್ ಒಳಗೇನೋ ಒಂದಷ್ಟು ಚೇಂಜಸ್ ಆಗ್ಬಹುದು. ಬಟ್ ಸ್ಟಿಲ್ ಅದ ಡೇಟ್ ಫೈನಲ್ ಅನ್ಕೊಂಡ್ ಕಳ್ಸ ಮೇನ್ಸು ಪ್ರಿಲಿಮ್ಸ್ಗೆ ಅಟ್ ಎ ಟೈಮ್ ಪ್ರಿಪರೇಷನ್ ಮಾಡ್ಕೊಂತ ಹೋಗ್ರಿ. ಅಂಡ್ ಈಗ ಯಾರು UPSC ಪ್ರಿಪೇರ್ ಆಗ್ತಿರ್ತಾರಲ್ಲ, ಅವ್ರಿಗೆ ಸಮ್ವೇರ್ ಈ KS ದ ಡೇಟ್ ಒಳಗ್ ವೇರಿಯೇಷನ್ ಆಗಿದ್ದ ಅಷ್ಟ ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ನ ಕ್ರಿಯೇಟ್ ಮಾಡಂಗಿಲ್ಲ. ಅಲ್ಲಿ ಓದ್ತಿರ್ತಾರ ಅಂದ ತಕ್ಷಣ ಇದನ್ನು ಬರೀತಾರೋ. ಬಟ್ ಯಾರು ಪರ್ಟಿಕ್ಯುಲರ್ಲಿ KS ಪ್ರಿಪೇರ್ ಮಾಡತ್ತಿರ್ಲ, ಅದ್ರಾಗ ಗೊಂದಲಕ್ಕೆ ಒಳಗಾಗಿ ಯಾರು ಬಹಳ ಜನ ಟೈಮ್ ವೇಸ್ಟ್ ಮಾಡ್ಯಾರಲ್ಲ, ಅವ್ರಿಗೆ ಸ್ವಲ್ಪ ಅಲ್ಲ ಮೇ ಬಿ ಬಹಳನ ಕಷ್ಟ ಆಗ್ತದ. ಸೊ ಜಾಸ್ತಿ ನೀವು ಸ್ಟ್ರೆಸ್ಡ್ ಆಗಾಕ್ ಹೋಗ್ಬೇಡ್ರಿ. ಇರೋವಂತ ಒಂದ್ ಕಡಿಮೆ ಅವಧಿ ಏನದಲ್ಲ 15 days, ಇದ್ರೊಳಗೆ ಏನೇನೆಲ್ಲ ಆಲ್ರೆಡಿ ಓದೇರಿ. ಈಗ ಲಾಸ್ಟ್ ಅಟೆಂಪ್ಟ್ ನೀವು ಕೊಟ್ಟೇರಿ ಅಂದ್ಮೇಲೆ ಅಲ್ಲಿ ಏನೇನ್ ಪ್ರಿಪರೇಷನ್ ಮಾಡಿದ್ರಿ, ಏನೇನ್ ಓದಿದ್ರಿಲ್ಲ, ಅದನ್ನೆಲ್ಲ ಚಂದ ನಮ್ಗೆ ರಿವೈಸ್ ಮಾಡ್ಕೊಳ್ರಿ. ಅಂಡ್ ಒನ್ ಮೋರ್ ಸಜೆಷನ್ ಏನಂದ್ರ ನನ್ ಕಡೆಯಿಂದ, ಈ ಸಲ KPSC ಕಡೆಯಿಂದ ಮಿಸ್ಟೇಕ್ ಆಗೋದ ಕಡಿಮೆ ಅನ್ಕೋತೇನಿ. ಈಗ ಲಾಸ್ಟ್ ಟೈಮ್ ಏನು ಕನ್ನಡ ಮಾಧ್ಯಮದೊಳಗ್ ಟ್ರಾನ್ಸ್ಲೇಷನ್ ಆಗೋ ಟೈಮ್ ಒಳಗ್ ಮಿಸ್ಟೇಕ್ಸ್ ಆಗಿದ್ದುಲ್ಲ, ಆ ಮಿಸ್ಟೇಕ್ಸ್ ನವರು ಡೆಫಿನೆಟ್ಲಿ ಮಾಡಂಗಿಲ್ಲ. ಹಿಂಗಾಗಿ ಅಂಡ್ ಯಾವಾಗೆಲ್ಲ ರೀ ಎಕ್ಸಾಮ್ ನಡೆದವಲ್ಲ, ಅವಾಗೆಲ್ಲ ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಏನಿರ್ತೈತಲ್ಲ ಹೆಚ್ಚಾಗಿರ್ತೈತಿ. ಸೊ ಸೂಕ್ಷ್ಮವಾಗಿ ನಿಮ್ಮ ಪ್ರಿಪರೇಷನ್ ನ ರಿವಿಷನ್ ನ ಮಾಡ್ಕೊಳ್ರಿ. ಲಾಸ್ಟ್ ಏನ್ ನೀವು ಪರೀಕ್ಷೆ ಬರೆದಿರ್ಲ ಆಗಸ್ಟ್ 27ಗೆ, ಆ ಕ್ವಶನ್ ಪೇಪರ್ ನ ತಗೊಳ್ರಿ. ಯಾವ ತರ ಒಂದು ಪ್ಯಾಟರ್ನ್ ಬಂದಿತ್ತು, ಯಾವ್ಯಾವ ತರ ಕ್ವಶನ್ಸ್ ನ ಕೇಳಿದ್ರು, ಎಲ್ಲಿಂದ ಕೇಳಿದ್ರು, ಅದನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಂಡ್ರ ಆ ಒಂದು ಲೆವೆಲ್ ಒಳಗ ಯಾವ್ಯಾವ್ದನ್ನ ಇಂಪಾರ್ಟೆಂಟ್ ಟಾಪಿಕ್ಸ್, ಜಿಯೋಗ್ರಫಿ ಮೇಲೆಲ್ಲ ಜಾಸ್ತಿ ಕ್ವಶನ್ಸ್ ಬಂದಿದ್ದು. ಸೊ ಹಿಂಗಾಗಿ ಫೋಕಸ್ ಕೊಡ್ರಿ. ಸೂಕ್ಷ್ಮವಾಗಿ ಅಂಡ್ ತೀವ್ರವಾಗಿ ಇಂಟೆನ್ಸಿವ್ ಆಗಿ ನಿಮ್ಮ ಪ್ರಿಪರೇಷನ್ ಈಗ ಇರ್ಬೇಕಾಗ್ತದೆ. ಅಂಡ್ ಯಾಕಂದ್ರ ಉಳಿದಿರೋದು ಬಹಳ ಕಡಿಮೆ ಟೈಮ್ ಐತಿ. ಹಿಂಗಾಗಿ ಸ್ವಲ್ಪ ಯಾವ್ಯಾವ ಅಲ್ಲಿ ಟಾಪಿಕ್ ಮೇಲೆ ಕ್ವಶನ್ಸ್ ಗಳು ಬಂದಿದ್ದು, ಆ ಟಾಪಿಕ್ಸ್ ಗೆ ಜಾಸ್ತಿ ಸ್ಟ್ರೆಸ್ ನ ಕೊಡ್ರಿ. ರಿವಿಷನ್ ಕಡೆ ಫೋಕಸ್ ಕೊಡ್ರಿ. ಜಿಯೋಗ್ರಫಿ, ಎನ್ವೈರನ್ಮೆಂಟ್ ಮೇಲೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟ ಕಸ ನಿಮ್ಮ ಒಂದು ಪ್ರಿಪರೇಷನ್ ನ ಮಾಡ್ರಿ. ಮೇನ್ಸ್ ಬಗ್ಗೆ ಅಂದ್ರೂ ನಾನು ಸೆಪರೇಟ್ ವಿಡಿಯೋ ಮಾಡ್ತೇನೆ. ಇನ್ನು ಮಾರ್ಚ್ ಒಳಗ ಮೇನ್ಸ್ ಇರೋದ್ರಿಂದ ಆಲ್ರೆಡಿ ಬುಕ್ ಲಿಸ್ಟ್ ಅದು ಎಲ್ಲ ಶೇರ್ ಮಾಡೇನಿ. ಸ್ಟ್ರಾಟಜಿ ಬಗ್ಗೆ ನಾವು ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲಿ, ಅದಾದ್ಮೇಲೆ ಮೇನ್ಸ್ ಸ್ಟ್ರಾಟಜಿ ಬಗ್ಗೆ ಎಲ್ಲ ಮಾತಾಡೋಣ. ಅಂಡ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆದ ತಕ್ಷಣ ನನ್ನ ಟೆಲಿಗ್ರಾಮ್ ಚಾನಲ್ ಮೂಲಕ ಅಥವಾ ಯೂಟ್ಯೂಬ್ ಚಾನಲ್ ಮೂಲಕ ನಾನ್ ನಿಮ್ಗೆ ಇನ್ಫಾರ್ಮೇಶನ್ ನ ಕೊಡ್ತೇನೆ. ಅಂಡ್ ಈಗ ಲಾಸ್ಟ್ ಮೂಮೆಂಟ್ ಒಳಗ್ ನನ್ ಕಡೆಯಿಂದ ಇಂಪಾರ್ಟೆಂಟ್ ಟ್ರಿಕ್ ಆಗಿರ್ಬೋದು, ಟಿಪ್ಸ್ ಅಂದ್ರ ರಿವಿಷನ್ ಅಷ್ಟನ. ಯಾಕಂದ್ರ ಉಳಿದಿರೋ ಕೊನೆಯ ಒಂದು 15 ದಿನದೊಳಗ ಬೇರೆ ಏನು ಮಾಡಕ್ ಆಗಂಗಿಲ್ಲ. ಯಾವ್ದೇ ರೀತಿ ಒಂದು ಪುಸ್ತಕಗಳನ್ನ ನಾ ಮುಗಿಸ್ತೇನಂದ್ರು ಯೂಸ್ ಇಲ್ಲ. ಒಂದು ಹೊಸ ಪುಸ್ತಕದನ್ನ 15 ದಿನದಾಗ ಓದ್ತೇನಂದ್ರ ಒಂದ್ಸಲ ಓದ್ರ ಅದ್ ನೆನಪಂತ್ರು ಉಳಿಯಂಗಿಲ್ಲ. ಹಿಂಗಾಗಿ ಹೊಸ ಪುಸ್ತಕ ಅದನ್ನ ಓದ್ತೇನಿ ಅಥವಾ ಅರ್ಥ ಮಾಡ್ಕೋತೇನಿ, ಅದನ್ನೆಲ್ಲ ಮಾಡಾಕನ ಹೋಗ್ಬೇಡ್ರಿ, ಪಾಸಿಬಲ್ ಇಲ್ಲ. ಸೊ ಲಾಸ್ಟ್ ಮೂಮೆಂಟ್ ಒಳಗ್ ನಿಮಗೆ ಹೆಲ್ಪ್ ಮಾಡೋದಂದ್ರ
ರಿವಿಷನ್. ಅಂಡ್ ಡೆಫಿನೆಟ್ಲಿ ಹೋದ್ ಸಲ ನೀವು ಎಕ್ಸಾಮ್ ಬರದೇರಿ ಅಂತಂದ್ರ ಅದಕ್ಕೆ ಓದಿದಂದ್ರೂ ಓದೇ ಇರ್ತೀರಿ. ಸೊ ಒಂದ್ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎನ್ವೈರನ್ಮೆಂಟ್ ಆಗಿರ್ಬೋದು, ಅಟ್ ಲೀಸ್ಟ್ ಅಂತೂ ಓದಿರ್ತೀರಿ. ಅದ್ ಏನೇನು ಓದೇರಿ, ಅಂಡರ್ಲೈನ್ ಮಾಡ್ಕೊಂಡಿರಿ, ನೋಟ್ಸ್ ಮಾಡ್ಕೊಂಡಿರಲ್ಲ, ಅದನ್ನೆಲ್ಲ ಥರೋ ಆಗಿ ಮಲ್ಟಿಪಲ್ ಟೈಮ್ 2-3 ಸಲ 4 ಸಲ ರಿವಿಷನ್ ಮಾಡ್ಕೊಂಡ್ರಿ. ಇದೊಂದನೇ ನಿಮ್ಮನ್ನ ಲಾಸ್ಟ್ ಮೊಮೆಂಟ್ ಒಳಗ ಸೇವ್ ಮಾಡೋ ಒಂದು ಆಪ್ಷನ್. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.